ಎಕ್ಸರ್ಸೈಸ್ 7.1 ಫಿಫ್ತ್ ಕ್ವಶನ್. ಇನ್ನೇನ್ ಕೊಟ್ಟಿದ್ದಾರೆ ನೋಡ್ರಿ, ಲೈನ್ ಎಲ್ ಈಸ್ ದ ಬೈಸೆಕ್ಟರ್ ಆಫ್ ಟ್ರಯಾಂಗಲ್ ಎ. ಓಕೆ, ಸೊ ಇಲ್ಲೇನ್ ಮಾಡ್ತೀನಿ, ಗಿವನ್ ಬರೀತೀನಿ. ಓಕೆ, ಗಿವನ್ ಏನ್ ಕೊಟ್ಟಿದ್ದಾರೆ, ಎಲ್ ಈಸ್ ಬೈಸೆಕ್ಟರ್ ಆಫ್ ಆಂಗಲ್ ಎ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರ ಅರ್ಥ ಏನಂದ್ರೆ, ಬೈಸೆಕ್ಟ್ ಅಂದ್ರೆ ಗೊತ್ತಿರ್ಬೇಕು ನಿಮಗೆ. ಬೈಸೆಕ್ಟ್ ಅಂತಂದ್ರೆ ಟೂ ಈಕ್ವಲ್ ಪಾರ್ಟ್ಸ್ ಅಂತ ಅರ್ಥ. ಬೈಸೆಕ್ಟ್ ಬಂದ್ಬಿಟ್ಟು ಟೂ ಈಕ್ವಲ್ ಪಾರ್ಟ್ಸ್. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಎಲ್ ಇಸ್ ದ ಬೈಸೆಕ್ಟರ್ ಆಫ್ ಆಂಗಲ್ ಎ ಅಂದ್ರೆ ಎಲ್ ಬಂದ್ಬಿಟ್ಟು ಆಂಗಲ್ ಎ ನ ಬೈಸೆಕ್ಟ್ ಮಾಡ್ತಿದೆ. ಎಲ್ ಬಂದ್ಬಿಟ್ಟು ಓಕೆ, ಎಲ್ ಬೈಸೆಕ್ಟ್ಸ್ ಆಂಗಲ್ ಎ. ಎಲ್ ಬಂದ್ಬಿಟ್ಟು ಆಂಗಲ್ ಎ ನ ಬೈಸೆಕ್ಟ್ ಮಾಡ್ತಿದೆ ಅಂದ್ರೆ ಆಂಗಲ್ ಎ ನ ಟೂ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ನಿಮಗೆ ಡಯಾಗ್ರಾಮ್ ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೀವೇ ನೋಡ್ರಿ. ಓಕೆ, ಇದು ಬಂದ್ಬಿಟ್ಟು ಟೋಟಲ್ ಆಂಗಲ್ ಎ. ಓಕೆ, ಇದು ಬಂದ್ಬಿಟ್ಟು ಟೋಟಲ್ ಆಂಗಲ್ ಎ. ಓಕೆ, ಈ ಎಲ್ ಲೈನ್ ಏನ್ ಮಾಡ್ತೈತಲ್ಲ, ಈ ಎಲ್ ಲೈನ್ ಹಾಕಿದ ತಕ್ಷಣ, ಓಕೆ, ಎಲ್ ಲೈನ್ ಹಾಕಿದ ತಕ್ಷಣ ಈ ಆಂಗಲ್ ಎ ಟೂ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಯ್ತು. ಇದೇ ಆಂಗಲ್ ಎಷ್ಟಿರ್ತತೋ, ಇದು 1 ಅನ್ಕೊಂಡ್ರೆ ಆಂಗಲ್ 1 ಎಷ್ಟಿರ್ತತೋ ಆಂಗಲ್ 2 ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ಇವ್ರಿಬ್ರು ಈಕ್ವಲ್ ಅಂತ ಗೊತ್ತಾಯ್ತು. ಓಕೆ, ಇದ್ರ ಇಂಡೈರೆಕ್ಟ್ ಮೀನಿಂಗ್ ಏನು, ಓಕೆ, ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2. ಅದನ್ನ ಏನ್ ಬರ್ತೀವಿ, ಇದಿಷ್ಟ ಆಂಗಲ್ ಅಂದ್ರೆ ಏನ್ ಬರ್ಬೇಕು ನಾವು, ಕ್ಯೂ ಎ ಬಿ ಆಗುತ್ತೆ. ಓಕೆ, ಆಂಗಲ್ ಕ್ಯೂ ಎ ಬಿ ಇಸ್ ಈಕ್ವಲ್ ಟು ಆಂಗಲ್ 2. ಬರೀ ಇದಿಷ್ಟು ಏನಂತ ಬರ್ತೀವಿ, ಪಿ ಎ ಬಿ ಅಂತ ಬರ್ತೀವಿ. ಆಂಗಲ್ ಪಿ ಎ ಬಿ. ಓಕೆ, ಇದನ್ನ ಅವ್ರು ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅಂಡ್ ಬಿ ಇಸ್ ಎನಿ ಪಾಯಿಂಟ್ ಆನ್ ಎಲ್, ಬಿ ಬಿ ಅಂಡ್ ಬಿ ಕ್ಯೂ ಆರ್ ಪರ್ಪೆಂಡಿಕ್ಯುಲರ್ ಫ್ರಮ್ ಬಿ ಟು ಟರ್ಮ್ಸ್ ಆಫ್ ಆಂಗಲ್ ಎ. ಸೊ ಅಲ್ಲಿ ಏನೇನ್ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡಿದ್ರೆ ಆಂಗಲ್ ಪಿ 90 ಡಿಗ್ರಿ ಇದೆ, ಆಮೇಲೆ ಆಂಗಲ್ ಕ್ಯೂ ಕೂಡ 90 ಡಿಗ್ರಿ ಇದೆ. ಸೊ ಏನ್ ಬರೀಬಹುದು, ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀಬಹುದು. ಓಕೆನಾ, ಸೊ ಇದು ಕೊಟ್ಟಿದ್ದಾರೆ. ಈಗ ಟು ಪ್ರೂವ್ ಏನೇನ್ ಮಾಡ್ಬೇಕು ನೋಡೋಣ. ಟು ಪ್ರೂವ್ ಬಂದ್ಬಿಟ್ಟು ಫಸ್ಟ್ ಅಂತ ಏನ್ ಪ್ರೂವ್ ಮಾಡ್ಬೇಕು, ಟ್ರಯಾಂಗಲ್ ಎ ಪಿ ಬಿ ಕಾನ್ಗ್ರುಯೆಂಟ್ ಟು ಟ್ರಯಾಂಗಲ್ ಎ ಕ್ಯೂ ಬಿ ಅಂತ ಪ್ರೂವ್ ಮಾಡ್ಬೇಕು. ಸೆಕೆಂಡ್ ಏನ್ ಪ್ರೂವ್ ಮಾಡ್ಬೇಕು, ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಆರ್ ಸೊ ಬಿ ಕ್ಯೂ ಈಕ್ವಲ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎರಡು ಮೀನಿಂಗ್ ಒಂದೇ. ಸೊ ನಾವೇನ್ ಬರ್ತೀವಿ, ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇವೆರಡು ಟ್ರಯಾಂಗಲ್, ಇದನ್ನ ಫಸ್ಟ್ ಟ್ರಯಾಂಗಲ್ ಅಂತ ತಗೊಂತೀನಿ, ಇದನ್ನ ಸೆಕೆಂಡ್ ಟ್ರಯಾಂಗಲ್ ಅಂತ ತಗೊಂತೀನಿ. ಓಕೆ, ಸೊ ಇಲ್ಲಿ 90 ಡಿಗ್ರಿ ಇರೋದ್ರಿಂದ ಎರಡು ರೈಟ್ ಟ್ರಯಾಂಗಲ್ ಸಪರೇಟ್ ಆಗಿ ತಗೊಂತೀನಿ. ಓಕೆ, ಸೊ ನಾನೇನ್ ಮಾಡ್ತೀನಿ, ಎರಡು ಟ್ರಯಾಂಗಲ್ ಇಲ್ಲಿ ಸಪರೇಟ್ ಆಗಿ ತಗೊಂತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಇದೊಂದು 90 ಡಿಗ್ರಿ ಟ್ರಯಾಂಗಲ್, ಇಲ್ಲೊಂದು 90 ಡಿಗ್ರಿ ಟ್ರಯಾಂಗಲ್. ಓಕೆ, ಈಗ 90 ಡಿಗ್ರಿ ಎಲ್ಲೆಲ್ಲಿದೆ, ಒಂದು ಪಿ ಗೆ ಇದೆ, ಇನ್ನೊಂದು ಕ್ಯೂ ಗೆ ಇದೆ. ಓಕೆ, ಈಗ ಸಪರೇಟ್ ಆಗಿ ನೋಡಿದ್ರೆ ಫಸ್ಟ್ ಟ್ರಯಾಂಗಲ್ ಏನು, ಫಸ್ಟ್ ಟ್ರಯಾಂಗಲ್ ನೀವು ನೋಡಿದ್ರೆ ಪಿ ಎ ಬಿ ಇದೆ. ಓಕೆ, ಸೊ ಫಸ್ಟ್ ಟ್ರಯಾಂಗಲ್ ಏನಿದೆ, ಪಿ ಎ ಬಿ ಇದೆ. ಓಕೆ, ಸೆಕೆಂಡ್ ಟ್ರಯಾಂಗಲ್ ಏನಿದೆ ನೋಡ್ರಿ, ಇಲ್ಲಿ ಸೆಕೆಂಡ್ ಟ್ರಯಾಂಗಲ್ ಏನಿದೆ, ಸೆಕೆಂಡ್ ಟ್ರಯಾಂಗಲ್ ಬಂದ್ಬಿಟ್ಟು ಓಕೆ, ಸೆಕೆಂಡ್ ಟ್ರಯಾಂಗಲ್ ಬಂದ್ಬಿಟ್ಟು ಕ್ಯೂ ಎ ಬಿ ಇದೆ, ಕ್ಯೂ ಎ ಬಿ ಇದೆ. ಓಕೆ, ಈಗ ಇನ್ನೊಂದು ಅವ್ರು ಏನ್ ಕೊಟ್ಟಿದ್ದಾರೆ, ಕ್ಯೂ ಎ ಬಿ ಇಸ್ ಈಕ್ವಲ್ ಟು ಪಿ ಎ ಬಿ. ಓಕೆ, ಗಿವನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕ್ಯೂ ಎ ಬಿ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಎರಡು ಟ್ರಯಾಂಗಲ್ ಸಪರೇಟ್ ಆಗಿ ಬರ್ತೀನಿ. ಈಗ ನಾವೇನ್ ಪ್ರೂವ್ ಮಾಡ್ಬೇಕು, ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಇಲ್ಲಿ ಪ್ರೂಫ್ ತಗೊಂತೀನಿ. ಓಕೆ, ಎರಡು ಟ್ರಯಾಂಗಲ್ ಏನೇನು, ಒಂದು ಬಂದ್ಬಿಟ್ಟು ಎ ಪಿ ಬಿ, ಇನ್ನೊಂದು ಟ್ರಯಾಂಗಲ್ ಬಂದ್ಬಿಟ್ಟು ಎ ಕ್ಯೂ. ಈಗ ನೀವು ನೋಡಿದ್ರೆ ಎರಡು ಟ್ರಯಾಂಗಲ್ ಅಲ್ಲಿ 90 ಡಿಗ್ರಿ ಇದೆ. ಓಕೆ, ಈ ಆಂಗಲ್ ಇವರಿಬ್ರು ಈಕ್ವಲ್ ಇದಾರೆ. ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದು ಬಂದ್ಬಿಟ್ಟು ಗಿವನ್. ಓಕೆ, ಈಗ ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅವರು, ಆಂಗಲ್ ಪಿ ಎ ಬಿ ಅಂದ್ರೆ ಈ ಆಂಗಲ್ ಸೆಕೆಂಡ್ ಪಿ ಎ ಬಿ ಇಸ್ ಈಕ್ವಲ್ ಟು ಕ್ಯೂ ಎ ಬಿ. ಓಕೆ, ಅದು ಕೂಡ ಗಿವನ್ ಅಂತ ಕೊಟ್ಟಿದ್ದಾರೆ. ಓಕೆ, ಕ್ಯೂ ಎ ಬಿ ಇದು ಕೂಡ ಗಿವನ್ ಅಂತ ಕೊಟ್ಟಿದ್ದಾರೆ. ಈಗ ನೀವು ನೋಡಿದ್ರೆ
ಇಬ್ಬರಲ್ಲಿ ಕಾಮನ್ ಸೈಡ್ ಏನಿದೆ ಎ ಬಿ ಇದೆ, ಇಲ್ಲಿ ಎ ಬಿ ಇದೆ, ಇಲ್ಲಿ ಎ ಬಿ ಇದೆ. ಈಗ ನೀವು ಟ್ರಯಾಂಗಲ್ ಅಲ್ಲಿ ನೋಡಿದ್ರೆ ಓಕೆ, ಈಗ ನೀವು ನೋಡ್ರಿ ಇಲ್ಲಿ ಎರಡು ಟ್ರಯಾಂಗಲ್ಗೆ ಈ ಟ್ರಯಾಂಗಲ್ಗೆ ಕಾಮನ್ ಸೈಡ್ ಏನಿದೆ ಎ ಬಿ ಇದೆ. ಸೊ ಈಗ ಏನ್ ಬರೀಬಹುದು ನಾನು ಎ ಬಿ ಇಸ್ ಈಕ್ವಲ್ ಟು ಎ ಬಿ. ಓಕೆ, ಸೊ ಈಗ ಏನ್ ಬರೀಬಹುದು ಎ ಬಿ ಇಸ್ ಈಕ್ವಲ್ ಟು ಎ ಬಿ ಕಾಮನ್ ಸೈಡ್ ಅಂತ ಬರೀಬಹುದು. ಓಕೆನಾ? ಈಗ ನೀವು ನೋಡಿದ್ರೆ ನಾನು ಎ ಬಿ ಇಸ್ ಈಕ್ವಲ್ ಟು ಎ ಬಿ ಇಲ್ಲಿ ತಗೊಂಡಿದ್ದೀನಿ. ಓಕೆ, ನೀವು ಅಬ್ಸರ್ವ್ ಮಾಡಿದ್ರೆ ಓಕೆ, ಇದು ಆಂಗಲ್ ಆಮೇಲೆ ಸೈಡ್ ಬಂದಿದೆ, ಹೌದಾ? ಆಂಗಲ್ ಸೈಡ್. ಓಕೆ, ಸೊ ಯಾವ ರೂಲ್ ಬರಿಬೇಕು? ಟ್ರಯಾಂಗಲ್ ಎ ಪಿ ಬಿ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಎ ಕ್ಯೂ ಬಿ. ಇದು ಯಾವ ರೂಲು? ಎ ಎಸ್. ಯಾಕಂದ್ರೆ ಆಂಗಲ್ ಆಮೇಲೆ ಸೈಡ್ ಬಂದಿದೆ, ಎ ಎಸ್ ಕಾಂಗ್ರೆನ್ಸಿ ರೂಲ್ ಅಂತ ಬರಿಬಹುದು. ಓಕೆ, ಸೊ ಫಸ್ಟ್ ಒಂದು ಪ್ರೂವ್ ಮಾಡ್ಬಿಟ್ವಿ. ಆಮೇಲೆ ಈಗ ಸಿ ಪಿ ಸಿ ಟಿ ಏನ್ ಬರಿಬಹುದು? ಈಗ ಒಂದ್ ಟ್ರಯಾಂಗಲ್ ಎರಡು ಟ್ರಯಾಂಗಲ್ ಕಾಂಗ್ರೆಂಟ್ ಇದೆ ಅಂತಂದ್ರೆ ಓಕೆ, ಸೊ ಈಗ ಏನ್ ಮಾಡ್ತೀನಿ, ಇವೆರಡು ಟ್ರಯಾಂಗಲ್ ಕಾಂಗ್ರೆಂಟ್ ಅಂತ ಗೊತ್ತಾಯ್ತು. ಕಾಂಗ್ರೆಂಟ್ ಅಂದ್ರೆ ಅವಾಗೇನು, ಇವೆರಡು ಪಿ ಬಿ ಎಷ್ಟಿರುತ್ತೋ ಕ್ಯೂ ಬಿ ಕೂಡ ಅಷ್ಟೇ ಇರುತ್ತೆ. ಅದೇ ರೀತಿ ಎ ಪಿ ಎಷ್ಟಿರುತ್ತೋ ಎ ಕ್ಯೂ ಕೂಡ ಅಷ್ಟೇ ಇರುತ್ತೆ. ಬಟ್ ಅವ್ರು ನಮಗೆ ಯಾರು ಕೇಳಿದ್ದು ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಕೇಳಿದ್ದಾರೆ. ಸೊ ನೀವು ನೋಡಿದ್ರೆ ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ ಬರೀಬೋದಾನೆ. ಕಾಂಗ್ರೆಂಟ್ ಅಂದ್ರೆ ಎಲ್ಲ ಸೈಡ್ ಈಕ್ವಲ್. ಸೊ ಇವಾಗ ನಾವೇನ್ ಬರೀಬಹುದು? ಬಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ ಬರೀಬಹುದು. ರೀಸನ್ ಏನು? ನಾವು ಸಿ ಪಿ ಸಿ ಟಿ ಅಂತ ಬರ್ತೀವಿ. ಸಿ ಪಿ ಸಿ ಟಿ ಅಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಟ್ರಯಾಂಗಲ್ಸ್. ಸೊ ಕಾಂಗ್ರೆಂಟ್ ಅಂದ್ರೆ ಮೂರು ಸೈಡ್ ಈಕ್ವಲ್. ನಾವು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಿವಿ, ಮೂರು ಸೈಡ್ ಈಕ್ವಲ್ ಅಂತ ಬರೀಬಹುದು. ಬಟ್ ನಮ್ಗೇನವರು ಒಂದೇ ಸೈಡ್ ಬೇಕಿತ್ತು ಈಕ್ವಲ್ ತೋರ್ಸೋದು, ಸೊ ಅದು ಒಂದೇ ಬರಿತೀವಿ. ಬಿ ಪಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇಸ್ ಈಕ್ವಲ್ ಟು ಬ್ರಾಕೆಟ್ ಅಲ್ಲಿ ಸಿ ಪಿ ಸಿ ಟಿ ಅಂತ ಬರಿತೀವಿ. ಓಕೆ, ಇದು ಬಂದ್ಬಿಟ್ಟು ಇದ್ರ ಸೊಲ್ಯೂಷನ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ದು ಕ್ಲಾಸ್ 9 ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇಲ್ಲ ನ್ಯೂಸ್ ಬಿಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಕ್ಲಾಸ್ 9 ಓಕೆ, ನಾನು ಆಲ್ಮೋಸ್ಟ್ ಎಲ್ಲ ಲೆಸನ್ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಮಿಡ್ ಟರ್ಮ್ 1 ಫುಲ್ ಸಿಲೆಬಸ್ ಮಾಡಿದ್ದೀನಿ. ಆಮೇಲೆ ಫೈನಲ್ ಎಕ್ಸಾಮ್ಗೆ ಅಂದ್ರೆ ಟರ್ಮ್ 2 ಓಕೆ, ಟರ್ಮ್ 2 ಕೂಡ ಆಲ್ಮೋಸ್ಟ್ ಎಲ್ಲ ಲೆಸನ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಸೊ ನೀವೇನ್ ಮಾಡ್ರಿ, ನಿಮಗೆ ಯಾವ ಲೆಸನ್ ಬೇಕು ಅದ್ರಲ್ಲಿ ಓಕೆ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ನೋಡ್ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಇಲ್ಲಾಂದ್ರೆ ಜಸ್ಟ್ ಫೋಟೋ ಹಾಕ್ಬಿಟ್ಟು ಓಕೆ ಇದ್ರಲ್ಲಿ ಏನ್ ಡೌಟ್ ಇದೆಯಲ್ಲ ಅದನ್ನ ನೀವು ನನಗೆ ಮಾರ್ಕ್ ಮಾಡ್ಬಿಟ್ಟು ತೋರಿದ್ರೆ ನಾನು ಅವಾಗ ಲೈಕ್ ಆ ಡೌಟ್ ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಸೊ ಕ್ಲಾರಿಫೈ ಮಾಡ್ತೀನಿ. ಆಮೇಲೆ ಇನ್ ಕೇಸ್ ನಮಗೆ ಏನಾದ್ರೂ ಪೇಪರ್ ನ ಡೌಟ್ ಕ್ಲಾರಿಫೈ ಮಾಡಕ್ ಆಗಿಲ್ಲ ಅಂದ್ರೆ ಒಂದು ವಿಡಿಯೋ ಮಾಡಿದ್ರೆ ಅದ್ರ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಈಸಿಯಾಗಿ ಕ್ಲಾರಿಫೈ ಮಾಡ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಬಿಟ್ಟು ನಿಮಗೆ ಯಾವಾಗ ಡೌಟ್ ಬರುತ್ತೋ ಅವಾಗ ಮೆಸೇಜ್ ಮಾಡ್ರಿ. ಆಮೇಲೆ ಟೆಲಿಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡ್ರಿ. ಏನಕ್ಕೆ ಅಂದ್ರೆ ಅಲ್ಲಿ ನಾನು ಲೈಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆ, ಇಲ್ಲಾಂದ್ರೆ ನೋಟ್ಸ್ ಓಕೆ, ಇಲ್ಲಾಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು PDF ಹಾಕ್ತಾ ಇರ್ತೀನಿ. ಅದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ನಿಮ್ಗೆ ಏನಂದ್ರೆ ಟೆಲಿಗ್ರಾಮ್ ಗೊತ್ತಿದ್ದಂಗೆ ನಿಮಗೆಲ್ಲ PDF ಫಾರ್ಮೆಟ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಆಮೇಲೆ ನಿಮ್ಗೆ ಏನಂದ್ರೆ ಲಾರ್ಜ್ ವಿಡಿಯೋಸ್ ಕೂಡ ಅದ್ರಲ್ಲಿ ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಟೈಮ್ ತಗೊಳುತ್ತೆ, ಬಟ್ ಟೆಲಿಗ್ರಾಮ್ ಅಲ್ಲಿ ಟೈಮ್ ತಗೊಳಲ್ಲ. ಎಂತ ದೊಡ್ಡ ವಿಡಿಯೋ ಆದ್ರೂ ಈಸಿಯಾಗಿ ಅಪ್ಲೋಡ್ ಆಗ್ಬಿಡುತ್ತೆ. ಸೊ ನಿಮಗೆ ನೋಡೋರ್ಗು ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಟೆಲಿಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡಿ.